ಎಲ್ಲ ಸ್ನೇಹಿತರೆ, ಇವತ್ತು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ವಿಶೇಷ ಸಭೆಯನ್ನ ಕರೆದಿದ್ದೆ. ಈ ಸಭೆಯಲ್ಲಿ ನಮ್ಮ ಎಐಸಿಸಿ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಜಿ ಅವರು, ಪಿಸಿಸಿ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು, ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕರಾದ ಇವ್ರ ಜೊತೆಗೆ ಎಲ್ಲ ಸಚಿವರುಗಳು, ನಮ್ಮ ಪಕ್ಷದ ಸಚಿವರುಗಳು, ಲೋಕಸಭಾ ಸದಸ್ಯರುಗಳು, ರಾಜ್ಯಸಭಾ ಸದಸ್ಯರುಗಳು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರುಗಳು ಹಾಜರಾಗಿದ್ದರು. ನಾವು ಕರೆದಿದ್ದಂಥ ಸದಸ್ಯರುಗಳಲ್ಲಿ 4 ಜನರು ಮಾನ್ಯ ಸದಸ್ಯರುಗಳು ಹಾಜರಾಗಿಲ್ಲ. ಆ 4 ಜನರಲ್ಲಿ ಉಮೇಶ್ ಜಾಧವ್, ಡಾಕ್ಟರ್ ಉಮೇಶ್ ಜಾಧವ್, ಚಿಂಚೋಳಿ ಶಾಸಕರು, ಅವರು ನನಗೆ ಪತ್ರ ಕಳಿಸಿದ್ದಾರೆ. ಎಲ್ಲದಿತ್ತಲ್ಲ ಕಾಪಿ ಕಾಪಿ ಇದೆ, ಲೆಟರ್ ಇಲ್ಲೇ ಇದೆ. ಹಾಂ ಹೇಳಿ ಹೇಳಿ ಇತ್ತಲ್ವಾ? ರಿಲೀಸ್ ಮಾಡಿದ್ವಿ ಎಲ್ಲ ಸರಿ, ಎಲ್ಲ ಇತ್ತಲ್ಲ, ಅದು ಎಲ್ಲ ಆಯ್ತು, ರಿಲೀಸ್ ಮಾಡಿದ್ವಿ ಪ್ರೆಸ್. ಅವರು ಒಂದು ಪತ್ರ ಬರೆದಿದ್ದಾರೆ ಇವತ್ತು ನನಗೆ. ನಾನು ಆರೋಗ್ಯದ ಸಮಸ್ಯೆ ಇದೆ, ದೂರದಲ್ಲಿದ್ದೀನಿ, ಪ್ರವಾಸ ಮಾಡೋಕ್ಕಾಗಲ್ಲ, ಆದ್ದರಿಂದ ಈ ಸಭೆಗೆ ಅನಿವಾರ್ಯ ಕಾರಣದಿಂದ ನಾನು ಹಾಜರಾಗಕ್ಕಾಗ್ತಾ ಇಲ್ಲ. ಅಂತೇಳಿ ಪತ್ರ ಬರೆದಿದ್ದಾರೆ ಅವರು. ಏನಾಯ್ತು ಪತ್ರ? ಯಾರು ತಗೊಂಡು ಯಾರು ಓದಿ ಹೇಳ್ಬಿಡಿ ಸರ್. ಮೀಡಿಯಾಗೆ ಹೋಗಿದೆ, ಮೀಡಿಯಾಗೆ ಬಂದಿದೆ. ಮೈ ಆಬ್ಸೆನ್ಸ್ ಮೇ ಬಿ ಎಕ್ಸ್ಕ್ಯೂಸ್ ಅಂತ ಕೇಳಿದ್ದಾರೆ. ಇದು ಜಾಧವ್ ಪತ್ರ. ಇಟ್ ಹ್ಯಾಸ್ ಬೀನ್ ಬ್ರಾಟ್ ಟು ಮೈ ನೋಟಿಸ್ that the letter has been affixed outside my room in the legislature home. It speaks of a meeting being convened today. I am unable to attend the meeting since I am unwell, not able to travel. My absence may be excused. This is the letter written by Mr. Jadhav. ಆಮೇಲೆ ನಾಗೇಂದ್ರ, ಬಳ್ಳಾರಿ ರೂರಲ್ ಕಾನ್ಸ್ಟಿಟ್ಯೂನ್ಸಿ ನಾಗೇಂದ್ರ ಅಂತೇಳಿ, ಅವರು ವೇಣುಗೋಪಾಲ್ ಅವರಿಗೆ ಈಗ ಕೆಲವು ಗಂಟೆಗಳ ಹಿಂದೆ ಮಾತನಾಡಿದ್ದಾರೆ. ನನಗೆ ಮೀಟಿಂಗ್ ಬರಲಿಕ್ಕಾಗಲ್ಲ, ಕೋರ್ಟ್ನಲ್ಲಿ ಕೆಲಸ ಇದೆ, ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ, ನಾನು ಉದ್ದೇಶಪೂರ್ವಕವಾಗಿ ಆಬ್ಸೆಂಟ್ ಆಗಿಲ್ಲ ಅಂತೇಳಿ ಅವರು ಕೂಡ ವೇಣುಗೋಪಾಲ್ ಅವ್ರ ಜೊತೆ ಮಾತನಾಡಿದ್ರು. ಇನ್ನಿಬ್ಬರು ಯಾರು ಮಾತಾಡಿಲ್ಲ. ಒಬ್ಬರು ರಮೇಶ್ ಜಾರಕಿಹೊಳಿ, ಗೊತ್ತಿದ್ರು ಯಾಕ್ರಿ ಕೇಳ್ತೀರಿ ಯಾರು ಸರ್ ಅಂತ. ಒನ್ ಇಸ್ ಮಿಸ್ಟರ್ ರಮೇಶ್ ಜಾರಕಿಹೊಳಿ, ದಿ ಅನದರ್ ಇಸ್ ಮಹೇಶ್ ಕುಮಟಳ್ಳಿ ಫ್ರಮ್ ಅಥಣಿ ಕಾನ್ಸ್ಟಿಟ್ಯೂನ್ಸಿ. ಇವರಿಬ್ಬರು ಏನು ಹೇಳಿಲ್ಲ. ನಾನು ಏನು ಉಮೇಶ್ ಜಾಧವ್ ಮತ್ತು ನಾಗೇಂದ್ರ ಅವರು ಅದನ್ನು ವೆರಿಫೈ ಮಾಡ್ತೀವಿ ಮತ್ತೆ ಇನ್ನೊಂದು ಸಾರಿ. ಅವ್ರ ಪತ್ರ ಜಿನೈನ್ ಆಗಿದೆಯಾ ಇಲ್ವಾ, ಜಿನೈನ್ ಕಾರಣಕ್ಕೋಸ್ಕರ ಅವ್ರು ಬರದೇ ಇಲ್ವಾ ಇಲ್ಲ ಅನ್ನೋದು ಕೂಡ ವೆರಿಫೈ ಮಾಡ್ತೀವಿ.
ಆಮೇಲೆ ನಾಗೇಂದ್ರ ಅವ್ರ ಸ್ಟೇಟ್ಮೆಂಟ್ನು ಕೂಡ ವೆರಿಫೈ ಮಾಡ್ತೀವಿ. ಇದಾದಮೇಲೆ ಇನ್ನಿಬ್ಬರು ಇವ್ರು 4 ಜನಕ್ಕೂ ಕೂಡ ಒಂದು ಅವರ ಎಕ್ಸ್ಪ್ಲನೇಷನ್ ಅಬ್ಸೆಂಟ್ ಆಗಿರೋದಕ್ಕೆ ಎಕ್ಸ್ಪ್ಲನೇಷನ್ ಕೇಳಿ ನಾನು ನೋಟಿಸ್ ಕೂಡ ಕೊಡ್ತೀನಿ. ಆಸ್ ಎ ಲೀಡರ್ ಆಫ್ ದಿ ಲೆಜಿಸ್ಲೇಚರ್ ಪಾರ್ಟಿ ಐ ಆಮ್ ಇಶ್ಯೂಯಿಂಗ್ ನೋಟಿಸಸ್ to these absentees and seek their explanation. Our explanation ಬಂದ ಮೇಲೆ ನಾವು ಅದನ್ನು ನೋಡಿಬಿಟ್ಟು ಮುಂದಿನ ನಮ್ಮ ಪಾರ್ಟಿ ಹೈಕಮಾಂಡ್ನವ್ರ ಜೊತೆ ಮತ್ತು ಪ್ರೆಸಿಡೆಂಟ್ ಜೊತೆ ಕೂತ್ಕೊಂಡು ಮಾತಾಡಿ ಮುಂದಿನ ಕ್ರಮ ಯೋಚನೆ ಮಾಡ್ತೀವಿ. ಇದು ಒಂದು. ಈ ವಿಶೇಷ ಸಭೆ ಕರೆದದ್ದು ಯಾಕಪ್ಪ ಅಂತಂದರೆ ಮಾಧ್ಯಮದಲ್ಲಿ ಪ್ರತಿನಿತ್ಯ ಈ ಸಮ್ಮಿಶ್ರ ಸರ್ಕಾರ ಇವತ್ತು ಬಿದ್ದೋಯ್ತದೆ, ನಾಳೆ ಬಿದ್ದೋಯ್ತದೆ, ಬಾಂಬೆಗೆ 14 ಜನ MLA ಗಳು ಹೊರಟೋಗ್ಬಿಟ್ಟಿದ್ದಾರೆ, ಕೆಲವರು ದಾರಿನಲ್ಲಿದ್ದಾರೆ, ಕೆಲವರು ಅಲ್ಲೆಲ್ಲ ಉಳ್ಕೊಂಡಿದ್ದಾರೆ, ಕೆಲವರು ಅಲ್ಲಿ ಉಳ್ಕೊಂಡಿದ್ದಾರೆ ಅಂತ ಈ ಥರ ಎಲ್ಲ ಪ್ರತಿದಿನ ಬರ್ತಾ ಇದೆ. ಅದಕ್ಕೆ ನಾವು ಎಲ್ಲರೂ ಕೂಡ ಹೇಳ್ತಾ ಬರ್ತಿದ್ದೆವು, ಇದೆಲ್ಲ ಸುಳ್ಳು, ಯಾವ MLA ಗಳು ಕೂಡ BJP ಅವ್ರ ಜೊತೆ ಹೋಗಿಲ್ಲ, ಬಿಜೆಪಿಯವರೇ ಇದನ್ನ ಹುಟ್ಟಾಕ್ತಾ ಇದ್ದಾರೆ, ಬಿಜೆಪಿಯವರೇ ತಪ್ಪು ಮಾಹಿತಿಗಳನ್ನು ಮಾಧ್ಯಮದವರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದ. ಈಗ ಅದು ಬಹುತೇಕ ಸತ್ಯ ಆಗಿದೆ. ಯಾಕಂದ್ರೆ ಇವ್ರು 4 ಜನ ಬಿಟ್ಟು ಇನ್ನು ಬಾಕಿ ಎಲ್ಲ MLA ಗಳು ಕೂಡ ಇವತ್ತು ಅಟೆಂಡ್ ಆಗಿದ್ರು. ಆಲ್ 76 MLAs, MLCs, MP ಗಳು, ರಾಜ್ಯಸಭಾ ಅವ್ರು ಬಿಟ್ಬಿಡಿ, MLA ಗಳು ಔಟ್ ಆಫ್ 80 ಆಫ್ ಅವರ್ ಪಾರ್ಟಿ MLAs 76 were present, physically present. ಅದರ ಅರ್ಥ 14 ಜನ ಹೊಂಟೋಗವ್ರೆ. ಅಲ್ಲಿ 81 ಅಂದ್ರೆ ಒಬ್ರು ಆಂಗ್ಲೋ ಇಂಡಿಯನ್ ಸೇರಿ 81, 77 ಆಂಗ್ಲೋ ಇಂಡಿಯನ್. She has got vote in certain matters. She has got votes. ಈ ಲೀಡರ್ ಅಪ್ಪ ಚೀಫ್ ಮಿನಿಸ್ಟರ್ ಮಾಡೋದ್ರಲ್ಲಿ ಇಲ್ಲ ಅವ್ರಿಗೆ ಓಟ್. ಸೊ ಅವರು ಕೂಡ 77 ಜನ ಇದ್ದಾರೆ. ಅದರಿಂದ ಬಿಜೆಪಿಯವರು ದೊಡ್ಡ ಹುನ್ನಾರ ನಡೆಸ್ತಾ ಇದ್ದಾರೆ. ಅವರಿಗೆ 2-3 ಸಾರಿ ಮುಖಭಂಗ ಆಗಿದೆ. ಆದರೂ ಕೂಡ ಪ್ರಜಾಪ್ರಭುತ್ವದ ವಿರುದ್ಧವಾದಂಥ ದಾರಿಗಳನ್ನು ತುಳಿಯಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಯಡಿಯೂರಪ್ಪನವರು ಒಂದು ಹೇಳ್ತಾರೆ, ಇಲ್ಲ ನಾವು ಡೆಲ್ಲಿಗೆ ಹೋಗಿರೋದು ಪಾರ್ಲಿಮೆಂಟ್ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡಕ್ಕೆ. 104 ಜನ ಡೆಲ್ಲಿಗೆ ಕೂತ್ಕೊಂಡು ಏನು ಮಾಡ್ತಾ ಇದ್ರಪ್ಪ ಅಲ್ಲಿ 7 ಸ್ಟಾರ್ ಹೋಟೆಲ್ನಲ್ಲಿ, ಎಂಥದ್ದು ಹರಿಯಾಣದಲ್ಲಿ ಏನು ಮಾಡ್ತಾ ಇದ್ದೀರಿ ಕೂತ್ಕೊಂಡು? ಗುರುಗಾಂವ್ ಏನು ಮಾಡ್ತಾ ಇದ್ದೀರಿ? ಗುರುಗ್ರಾಮ ಏನು ಮಾಡ್ತಾ ಇದ್ದೀರಿ? ಇದರಲ್ಲಿ ಈ ಸರ್ಕಾರವನ್ನು, ಈ ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ನರೇಂದ್ರ ಮೋದಿಯವರ ಆದಿಯಾಗಿ, ಅಮಿತ್ ಶಾ ಆದಿಯಾಗಿ, ಸೆಂಟ್ರಲ್ ಮಿನಿಸ್ಟರ್ಸ್ ಆದಿಯಾಗಿ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ. ನಾಟ್ ಓನ್ಲಿ ಸ್ಟೇಟ್ ಲೀಡರ್ಸ್ ಆಫ್ ಬಿಜೆಪಿ, ಈವನ್ ಸೆಂಟ್ರಲ್ ಲೀಡರ್ಸ್ ಆರ್ ಆಲ್ಸೋ ಇನ್ವಾಲ್ವ್ಡ್. ಈ ಸರ್ಕಾರ ಹೇಗಾರ ಮಾಡಿ ಅಸ್ಥಿರಗೊಳಿಸಬೇಕು. ಯಾಕಂತಂದ್ರೆ ದಕ್ಷಿಣದಲ್ಲಿ ಕರ್ನಾಟಕ ಒಂದೇನೇ ಇರೋದು ಅವರಿಗೆ. ಹೋದ ಸಾರಿ 17 ಸೀಟ್ ಗೆದ್ದುಬಿಟ್ಟಿದ್ರು. ಬೇರೆ ಎಲ್ಲೂ ಅವ್ರು 1 ಸೀಟು ಗೆಲ್ಲಲ್ಲ. ತೆಲಂಗಾಣದಲ್ಲಿ 1 ಗೆಲ್ಲಲ್ಲ, ಆಂಧ್ರದಲ್ಲಿ 1 ಗೆಲ್ಲಲ್ಲ, ತಮಿಳುನಾಡಲ್ಲಿ 1 ಗೆಲ್ಲಲ್ಲ, ಕೇರಳದಲ್ಲಿ 1 ಗೆಲ್ಲಲ್ಲ. ಇಲ್ಲಿ ಏನಾದ್ರು ಮಾಡಿ ಒಂದಷ್ಟು ಸೀಟ್ ಗೆಲ್ಲಬೇಕು ಅನ್ನೋದು ಅವರ ಉದ್ದೇಶ. ಅದಕ್ಕೆ ಈ ಸರ್ಕಾರನ, ಸಮ್ಮಿಶ್ರ ಸರ್ಕಾರನ, ಇವರು ಕೊಲಿಷನ್ ಗೌರ್ಮೆಂಟ್ ಇದ್ರೆ ಇವರಿಬ್ರು
ಕಮಿಂಗ್ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಒಟ್ಟಿಗೆ ಹೋಗ್ತಾರೆ ಕಾಂಗ್ರೆಸ್ ಮತ್ತು JDSನವರು. ಅವ್ರಿಗಿರೋ ಇನ್ಫಾರ್ಮೇಷನ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ BJP ಅವರೇ ಒಂದು ಸರ್ವೆ ಮಾಡಿಸಿದ್ದಾರೆ, ಇಂಟರ್ನಲ್ ಸರ್ವೆ ಮಾಡಿಸ್ಕೊಂಡಿದ್ದಾರೆ. ಅವ್ರ ಪ್ರಕಾರ 3-4 ಗೆದ್ದರೆ ಹೆಚ್ಚು ಅವರು BJP ಅವರು. ಇನ್ನು ಉಳಿದವೆಲ್ಲ ನಾವೇ ಗೆಲ್ತೀವಿ, ಕಾಂಗ್ರೆಸ್ ಮತ್ತು JDS. ಮತ್ತೆ ದೇಶದಲ್ಲೂ ಕೂಡ ಅವರಿಗೆ ಬಹಳ ನಿರಾಶಾದಾಯಕವಾದಂಥ ಚಿತ್ರ ಇದೆ. ಈ ಕಾರಣದಿಂದ ಇಲ್ಲಿ ಲಜ್ಜೆಗೆಟ್ಟು ಮಾನಗೆಟ್ಟು ಸ್ವತಃ ಪ್ರೈಮ್ ಮಿನಿಸ್ಟ್ರೇ ಅಥವಾ ಅಮಿತ್ ಶಾ ಒಂದು ರಾಷ್ಟ್ರೀಯ ಪಕ್ಷ ಆಗಿ ಈ ಥರ ಕೈ ಹಾಕಿದ್ದಾರೆ ಅವರು. ಅದಕ್ಕೆ ನಾವು ಕೂಡ ಇವತ್ತು ನಮ್ಮ ಸಾಲಿಡಾರಿಟಿ ತೋರಿಸ್ಬೇಕು, ನಮ್ಮ ಯೂನಿಟಿ ತೋರಿಸ್ಬೇಕು. ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥದ್ದೆಲ್ಲ ಸತ್ಯಕ್ಕೆ ದೂರವಾದದ್ದು. ಈ ರಾಜ್ಯದ ಜನರಿಗೆ ಹೇಳಬೇಕು, ದೇಶದ ಜನರಿಗೆ ಹೇಳಬೇಕು ಅಂತೇಳಿ ಈ ಸಭೆ ಕರೆದು, ವಿಶೇಷ ಶಾಸಕಾಂಗ ಸಭೆ ಕರೆದು ಇವತ್ತು ಇದನ್ನು ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದೀವಿ. ನಮ್ಮ ಶಾಸಕರು ಒಟ್ಟಿಗೆ ಇದ್ದಾರೆ. Our team is intact, our party is intact and united. ಈ BJP ಅವರ ಆಸೆ ಆಮಿಷಗಳು ಏನು ದುಡ್ಡು, 50 ಕೋಟಿ, 100 ಕೋಟಿ, 25 ಕೋಟಿ, ಏನು ಬಹಳ ಚೌಕಿದಾರರ ಪಾರ್ಟಿ ಹೆಂಗೆ ನಡೀತಾ ಇದೆ ಅಂತಂದರೆ, ಮಿಸ್ಟರ್ ನರೇಂದ್ರ ಮೋದಿ ಚೌಕಿದಾರ್. ಈ ಚೌಕಿದಾರರಿಗೆ ದುಡ್ಡೆಲ್ಲಿಂದ ಬಂದದಪ್ಪ ಇಷ್ಟೊಂದು ಕೋಟಿ ದುಡ್ಡು? ಭಾಳ ಜನ ಇದ್ದಾರೆ, ಬೇಕಾದ್ರೆ ನಿಮಗೆ ಸಾಕ್ಷಿ ಕೊಡಿಸ್ತೀನಿ ಯಾರ್ಯಾರಿಗೆ ನಮ್ಮ MLAಗಳಿಗೆ ಮಾತಾಡಿರ್ತಕ್ಕಂಥವ್ರು. ರಾಮಪ್ಪ ಪ್ರಮರಿಯರ, ಯಗಡದೇವರಕೋಟೆ MLA ಅವರು, ನಮ್ಮ ಅನಿಲ್ ಶಿವಳ್ಳಿ, ಹೆಬ್ಬಾರ್, ಅಂಜಲಿ, ರಾಮಪ್ಪ, ಎಲ್ಲರಿಗೂ ಏನು ದುಡ್ಡು ಕೊಡ್ತೀವಿ ಬರೀ ಮುಖ್ಯಮಂತ್ರಿ ಮಾಡ್ತೀವಿ, ದುಡ್ಡು ಕೊಡ್ತೀವಿ ಬರೀ ಮಂತ್ರಿ ಮಾಡ್ತೀವಿ, ಎಲೆಕ್ಷನ್ಗೂ ನಿಲ್ಲಿಸ್ತೀವಿ. ಪಾಪ ಇವರಿಗೆ ಆಸೆ ಆಮಿಷಗಳನ್ನು ತೋರಿಸಿ ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ದೇ ಡು ನಾಟ್ ನೋ our anti-defection law is very stringent. ಇದೇ ಇನ್ನೇನು ಇದಕ್ಕೆ ಕರೆದಿರೋದು, ಇನ್ನೇನು ಚರ್ಚೆ ಮಾಡ್ತೀರಿ? ಅದಕ್ಕೆ ಎಲ್ಲ ಅಭಿಪ್ರಾಯ ಕೇಳೋಕ್ಕೆ ನಮ್ಮ MLAಗಳನ್ನೆಲ್ಲ ಕೂಡ ಒಟ್ಟಿಗೆ ನಾವು ಕೂಡ ಒಂದು ಕಡೆ ಇರ್ತೀವಿ, ಅಲ್ಲಿ ಚರ್ಚೆ ಮಾಡ್ತೀವಿ ಬರಗಾಲದ ಬಗ್ಗೆ. ಎಲ್ಲ ಪ್ಲೀಸ್ ಲಿಸನ್ ಮೇಡಮ್. ಗುಲ್ಬರ್ಗ ನೀವು ಸ್ವಲ್ಪ ಇರಿ. ಇಲ್ಲ ಗುಲ್ಬರ್ಗ ಅವರು ರಾಯಚೂರಿನಮ್ಮ. ಗುಲ್ಬರ್ಗನ ರಾಯಚೂರು? ತಾಳಪ್ಪ, ನಾನು ಹೇಳತ್ತ ನಾನು ಹೇಳೋದ ಮೇಲೆ ಕೇಳಬೇಕಲ್ವಾ? ನಾವು ಕೂಡ ನಮ್ಮ ಎಲ್ಲ MLAಗಳು ಕೂಡ ಪಾರ್ಲಿಮೆಂಟ್ ಸದಸ್ಯರುಗಳು ಕೂಡ ಮಂತ್ರಿಗಳು ಕೂಡ ನಾವು ಕೂಡ ಒಂದು ಕಡೆ ಒಟ್ಟಿಗೆ ಇರ್ತೀವಿ. ಎಷ್ಟು ದಿನ ಅಗತ್ಯ ಇದೆ ಅಷ್ಟು ದಿನ ಇರ್ತೀವಿ. ಪಾರ್ಟಿ ವಿಚಾರ ಚರ್ಚೆ ಮಾಡಬೇಕು. ಒಂದು ಈ ಆನ್ಸ್ಲಾಟ್ ಬೈ BJP ಇದೆಯಲ್ಲ, ತಪ್ಪಿಸ್ಕೋಬೇಕಲ್ಲಪ್ಪ. ನಾನು ಹೇಳೋದು ಮಾಧ್ಯಮದಲ್ಲಿ ಬರ್ತಾರ ನಿಜ ಸುಳ್ಳ ಏನ್ರಿ? ಮಾಧ್ಯಮದಲ್ಲಿ ಬರ್ತಾರ ಸುಳ್ಳ ನಿಜ ಹೇಳಪ್ಪ. ಅದು ಸತ್ಯ ಇರ್ಬೋದು, ನಿಮಗೆ ಇನ್ಫಾರ್ಮೇಶನ್ ಕರೆಕ್ಟಾಗಿರ್ಬೋದು. ಬರ್ತಾ ಇರೋದು ನಿಜನ ಸುಳ್ಳೋ ಹೇಳು, ನೀನು ಹೇಳಪ್ಪ. ಬರ್ತಾ ಇದೆಯಲ್ವಾ? ಮತ್ತು ನಾನೇ ಅದನ್ನೆಲ್ಲ ಹೇಳಿದ್ದು, ನಾನು ಇನ್ನೇನು ಹೇಳಿದೆ? ನಾನು ಕೇಳ್ರಿ, ಇಲ್ಲಿ ಬರಗಾಲ ಇದೆ, ಅದಕ್ಕೋಸ್ಕರ ಅದನ್ನು ಚರ್ಚೆ ಮಾಡಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ಬಗ್ಗೆ ಆ್ಯಕ್ಚುಲಿ ನಾವು ಕರಿಬೇಕಾಗಿದ್ದು ಲೆಜಿಸ್ಲೇಟಿವ್ ಪಾರ್ಟಿ MLAಗಳ ಅಭಿಪ್ರಾಯ ಎಲ್ಲ ಕೇಳಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್
ಪ್ರಿಪ್ರೇಷನ್ ಬಗ್ಗೆ ಎಲ್ಲ ಮಾಡಬೇಕು ಅಂತ ನಾವು ಇದ್ದದ ಉದ್ದೇಶ. ಡೆಲ್ಲಿಗೇನು ಹೋಗಲ್ವಲ್ಲ ನಾವು, ಏನು ಗುರ್ಗಾಂವ್ಗೆ ಹೋದಿವಾ? ನೋಡಪ್ಪ, ರೆಸಾರ್ಟ್ ರಾಜಕಾರಣ ಅಂತಂದ್ರೆ ಅವ್ರ ಹಿಂಸೆ ಕೊಡ್ತಾವ್ರಲ್ರಿ. ಏನ್ ಬ್ಯಾಗ್ ಹಿಡ್ಕೊಬಂದು ತಗೋ 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 ಅಂತವ್ರಲ್ಲ, ಏನಾದ್ರು ತಪ್ಪಿಸ್ಕೋಬೇಕಲ್ಲ ಮರಯ್ಯ. ಅದರಿಂದ ಕೇಳಪ್ಪ, ನಾವು ನಮ್ಮ MLAಗಳು ಯಾರು ಕೂಡ ಹೋಗಲ್ಲ, ದುಡ್ಡಿಗೆ ಬಲಿಯಾಗಲ್ಲ. ಆದರೂ ಮುನ್ನೆಚ್ಚರಿಕೆ ಕ್ರಮವಾಗಿ ನೋ, ವಿ ಆರ್ ನಾಟ್ ಅಫ್ರೈಡ್ ಆಫ್ ಎನಿ ಲೋಟಸ್ ಆಪರೇಷನ್. ಈ ಲೋಟಸ್ ಆಪರೇಷನ್ ಅನ್ನೋದು ಇದೆಯಲ್ಲ, ಈ ಪದ ಯಾವಾಗ ಬೆಳಕಿಗೆ ಬಂದದ್ದು ಗೊತ್ತಾ ನಿಮಗೆ? ಯಾವಾಗ ಚಾಲ್ತಿ ಬಂತು? ಯಾವಾಗ ಚಾಲ್ತಿ ಬಂತ್ರಿ ಇದು? ಯಾವಾಗ ಚಾಲ್ತಿ ಬಂತ್ರಿ? ಇಷ್ಟು ಮಿಸ್ಟರ್ ಯಡಿಯೂರಪ್ಪ when he became the chief minister in 2008, ಈ ಲೋಟಸ್ ಆಪರೇಷನ್ ಅನ್ನೋದು ಪದ ಬಳಕೆಗೆ ಬಂತು. ಅಲ್ಲಿವರೆಗೆ ಇರಲೇ ಇಲ್ಲ. ಇಂಥ ಲಫಂಗ ರಾಜಕಾರಣ ಶುರುವಾದದ್ದೇ ಈಗ. ಏನು ಅದು ಇಲ್ಲಿ ನಿಮ್ಗೆ ಹೇಳ್ಬಿಟ್ಟು ಹೋಗಕ್ಕದ್ದ? ಅಲ್ಲಿ ಬರ್ರಿ ಹೇಳ್ತೀವಿ, ಅಲ್ಲಿ ಹೇಳ್ತೀವಿ, ಆಮೇಲೆ ಹೇಳ್ತೀವಿ. ಅಲ್ಲಿ ಹೋದ್ಮೇಲೆ ಇನ್ನೂ ಪ್ರಿಪರೇಷನ್ ಆಗ್ಬೇಕಲ್ಲ, ಹೋದ್ಮೇಲೆ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.